ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಆರಾಮ್ದಿರ್ತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್ ಚಾನಲ್. ಇವತ್ತು ದೀಪಾವಳಿ ಪಡ್ಡೆ ಅಂತಾರೆ ನಮ್ಮ ಕಡೆ ರೀ. ಪಡ್ಡೆ ಐತ್ರಿ. ಆಲ್ಮೋಸ್ಟ್ ಎಲ್ಲ ತಯಾರಿ ಆಗತ್ತತ್ರಿ. ಇವತ್ತು ಅಂಗಡಿ ಪೂಜೆ ಐತ್ರಿ. ಆಮೇಲೆ ನೀನು ಮನ್ಯಾಗಿನ ಪೂಜೆ ಅದು ಎಲ್ಲ ಆಗೈತ್ರಿ. ತೋರಿಸ್ತಾನೆ ಬರ್ರಿ ಮನೆ ಉತ್ತಾರದು ರೀ. ಹಿಂಗೆ ಇಲ್ಲಿ ನೋಡ್ರಿ ಚಪಾತಿ ಹೋಳಿಗೆ ಅದೆಲ್ಲ ಸದ್ದು ನಡದತ್ರಿ. ಆಮೇಲೆ ಈ ಕಡೆ ನಿನ್ನಿದ ಪೂಜೆದು ನೋಡ್ರಿ ಎಲ್ಲ ಮಿಸ್ ಆಗೈತ್ರಿ. ಒಂಚೂರು ಇಗ್ನೋರ್ ಮಾಡಿರಿ. ಇಷ್ಟೆಲ್ಲ ಆಯ್ತು ರೀ. ಇನ್ನು ಉತ್ತರ ಪೂಜೆ ಮಾಡೋದತ್ರಿ. ಇನ್ನು ಸ್ನೇಹ ಮಾಡ್ತಾಳೆ. ಈ ಕಡೆ ಅಷ್ಟು ನಾ ಹೋಳಿಗೆದು ಎಲ್ಲ ಮಾಡ್ಕೊಬೇಕಂತಂದು ತಯಾರಾಗಿ ನೋಡ್ರಿ. ಇಲ್ಲಿ ಸ್ನೇಹ ಆಗ್ರಿ ನಾನು ಉತ್ತರ ಪೂಜೆ ಮಾಡಿ ಕೊಟ್ಟಿನಿ ರೀ. ಆಕೆ ನೋಡ್ರಿ ಎಲ್ಲ ಪೂಜೆ ಎಲ್ಲ ಇಳಿಸೋದು ಮಾಡೋದು ಮಾಡತ್ತಿಲ್ರಿ. ಎಲ್ಲ ತೆಗೆದಿಡೋದು ಆಮೇಲೆ ಇದು ಮಾಡಿ ಆಕಿದು ಹೆಲ್ಪ್ ಮಾತ್ರ ಭಾಳ ಆಗೈತೆ ನನಗೆ ಹಬ್ಬದಾಗ ಮಾತ್ರ ರೀ. ಸುಳ್ಳು ಯಾಕಂದ್ರೆ ಪಾಪ ಹುಡುಗರು ಕೆಲಸ ಕಾಂಚ್ ಬರಂಗಿಲ್ಲ. ಅದ್ರೇನು ಇಲ್ರಿ, ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತೆ ಸ್ನೇಹದಿಂದ ನನಗೆ ರೀ. ಅರ್ಧಕ್ಕರ್ಧ ಎಲ್ಲ ಜೋಡಣೆ ಮಾಡಿಡೋದೆಲ್ಲ ಆಕೆ ಮಾಡಿರಿ ಮಾತ್ರ ರೀ. ಅದು ಒಂದು ಭಾಳ ಹೆಲ್ಪ್ ಆಯ್ತು ನನಗೆ ಆಕಿದಿಂದ ರೀ. ಎಷ್ಟು ಸ್ನೇಹದ ವರ್ಣನೆ ಮಾಡಿದಷ್ಟು ಕಮ್ಮಿ ಇದೆ ಅನಿಸ್ಬೋದು. ಅಷ್ಟು ಹೆಲ್ಪ್ ಮಾಡಿ ಹೇಳ್ರಿ ಮಾತ್ರ ಹಬ್ಬದಾಗ ನನಗೆ ಭಾಳ ಖುಷಿ ಅನ್ಸುತ್ತೆ ಮಾತ್ರ ಆಕೆಗೆ ರೀ, ನನಗೆ ಹೆಲ್ಪ್ ಮಾಡಿದಕ್ಕಾಗಿ. ಸ್ನೇಹಂದ ಇದೆಲ್ಲ ಮುಗಿದಾದಂತಾರೆ ನೋಡ್ರಿ. ಮುಂಜಾನೆ ಭೇಟಿಯಾಗಿದ್ದು ರೀ. ಅದಂತಾರೆ ಈಗ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಕೆಲಸ ಅರ್ಧ ಆದಂಗೆ ಆಗೈತೆ ರೀ. ಅಡುಗೆದಂತೂ ಎಲ್ಲ ಕಂಪ್ಲೀಟ್ ಆಗೈತೆ ರೀ. 3 ಆಗೈತೆ ರೀ ಟೈಮ. ಆದರೂ ಇನ್ನೂ ನಡೆದೈತೆ ರೀ. ಅಂಗಡಿ ಪೂಜೆ ನಾನು ಹಿಂಗೆ ಆಕತ್ತೆ ನಮ್ದು ಪ್ರತಿ ವರ್ಷವೂ ಗಡ್ಬಡಿನ ಆಕತ್ರಿ. ಈಗ ಏನು ನೋಡ್ರಿ ಓದು ಕೊಡೋದತ್ರಿ. ಎಲ್ಲ ಒಂದು ಅರ್ಧ ಸಾಮಾನೆಲ್ಲ ಓದು ಕೊಟ್ಟೈತ್ರಿ ಈಗ ಅಂಗಡಿಯಾಗ. ಇನ್ನು ಅರ್ಧ ಉಳ್ದತ್ರಿ ಈಗ ಒಯ್ಯತ್ತಾರ ರೀ. ನಾವು ಅಷ್ಟು ಹೋಗಿ ಆಮೇಲೆ ಸಜ್ಜು ಮಾಡ್ತೇನೆ ರೀ. ಈಗ ಸದ್ಯ ಇಲ್ಲಿದೆಲ್ಲ ಮೊದಲು ನೈವೇದ್ಯದ ತೊಗೊಂಡು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ರೀ. ಬರ್ರಿ. ಈಗ ಅಂಗಡಿ ಕಡೆ ಹೋಗೋಕ್ಕಿದ್ದು ನಾನು ಏನು ಮಾಡೀನಿ ರೀ, ಎಲ್ಲ ಸಜ್ಜಾಗಿ ಹೋಗಿದೆಲ್ಲ ಕೊಟ್ಟಿನಿ ರೀ ಆಲ್ಮೋಸ್ಟ್ ಎಲ್ಲ. ಇನ್ನು ಸಾಡಿ ಅಷ್ಟು ಎಲ್ಲ ನೀರಿಗೆ ಅದು ಮಾಡಿ ಪಿನ್ ಮಾಡಿ ಇಟ್ಕೋಬೇಕಂತಂದ್ರೆ ಹೋಗೋಕ್ಕೆ ಇದನ್ನ ನಾನು ಇದನ್ನ ಬಿಚ್ಚಿ ಈಗ ನೀರಿಗೆ ಮಾಡ್ಬೇಕಂತಂದು ಎಲ್ಲ ರೆಡಿ ಮಾಡ್ಕೊತ ನೋಡ್ರಿ. ಅಂದ್ರೆ ಅಲ್ಲಿ ಅಂಗಡಿಯಾಗ ಆಗಂಗಿಲ್ಲ ರೀ. ಎಲ್ಲ ಕೆಳಗೆ ಅದು ಇದನ್ನ ಇರ್ತದೆ ನಾನು ರೀ. ಸ್ವಚ್ಛ ಮಾಡಿರ್ತಾರೆ ಅಂದರೂ ಏನಿಲ್ಲ ರೀ. ಯಾಕೆ ಸುಮ್ಮನೆ ಇದು ಮಾಡೋದು, ದೇವ್ರಿಗೆ ಏರ್ಸೋಯ್ತು ನಾನು ಹಿಂಗಾಗಿ ಇಲ್ಲೇ ಎಲ್ಲ ನೋಡ್ರಿ ನೀರಿಗೆ ಅದು ಇದನ್ನ ಮಾಡ್ಕೊಂಡು ಶರ್ಗ ಅದು ಪಿನ್ನಪ್ ಅದು ಮಾಡ್ಕೊಂಡು ಎಲ್ಲ ಆಲ್ಮೋಸ್ಟ್ ಅರ್ಧಕ್ಕರ್ಧ ಎಲ್ಲ ಕೆಲಸ ಇಲ್ಲೇ ಮುಗಿಸಿನಿ ರೀ ಮನ್ಯಾಗ. ನಾನು ಅಲ್ಲಿ ಹೋಗೋಣ ಅಷ್ಟೇನು ಭಾಳ ಇದನ್ನ ಅನಿಸ್ಲಿಲ್ಲ ನನಗೆ ರೀ ಎಲ್ಲ ತಯಾರು ಮಾಡೋಕೆ. ಇನ್ನು ಹೋಗೋಕ್ಕೆ ಇದನ್ನ ಅಂಗಡಿಗೆ ನಾನು ಈ ಸಾಡಿ ಇನ್ಕತನ ಏನು ಬಿಚ್ಚಲಾಗಿನ ತಂದಾಗಿಂದ ನೋಡೇ ಇಲ್ಲ ಇನ್ನು ಬಿಚ್ಚು ಹೆಂಗೈತೆ ಅನ್ನೋದು ರೀ. ಹೋಗೋಕ್ಕೆ ಇದನ್ನ ನಾನು ಹಿಂಗಾಗಿ ಪಿನ್ ಮಾಡ್ಬೇಕಂತಂದೆಲ್ಲ ಪಿನ್ ಮಾಡ್ಕೋತೇನೆ ನೋಡಿರಿ. ಹಬ್ಬದಾಗ ಎಷ್ಟು ಮಾಡಿದಷ್ಟು ಕೆಲಸ ಕಮ್ಮಿನ ಅನ್ಬೋದು ರೀ. ಹಂಗಾಗೈತೆ ರೀ. ಇನ್ನಾದ್ರೂ ಕೆಲಸ ಮುಗಿವಲ್ಲು, ಕಾರ್ಯಕ್ರಮಗಳು ಮುಗಿವಲ್ಲು ರೀ. ಏನಾದರೂ ಈ ವಿಡಿಯೋ ಎಡಿಟಿಂಗ್ ಮಾಡಿ ಹಾಕತ್ತೇನೆ ಆದ್ರೂ ಇಲ್ಲರಿ ಟೈಮ ಸಿಕ್ಕಿಲ್ಲ ರೀ. ಹಿಂಗಾಗಿ ಕಾರ್ಯಕ್ರಮಗಳು ಫಂಕ್ಷನ್ ಆಮೇಲೆ ಊರಿಗೆ ಹೋಗೋದು ಹಿಂಗಾಗಿ ಇದಾಗತ್ತೈತೆ ರೀ. ಇನ್ನಾದ್ರೂ ನೋಡ್ರಿ ಹಬ್ಬ ಮುಗಿದ್ರೂ ನಮ್ಮ ಮನೆಯಿಂದ ಹಬ್ಬ ಮುಗಿಯುವತ್ತಾಗೈತೆ ರೀ. ಹೀಗಾಗಿ ಪಿನ್ನದು ಮಾಡ್ಕೊಂಡು ನಾ ಅಂಗಡಿಗೆ ಹೋಗೀನಿ ರೀ. ಅಂಗಡಿಗೆ ಹೋದ ನಂತರ ನೋಡ್ರಿ ಈಗ ಇವ್ರಿಗೇನ ಇಂಟ್ರ ನಾನು ಅಂದರೆ ಇದು ಕೊಡಕ್ಕೆ ನನಗೆ ಕೋಲ್ ಕಟ್ಟಬೇಕಾಗಿತ್ತು. ನನಗೆ ಅದು ಕಟ್ಟಕ್ಕೆ ಬರಲ್ಲ. ನಾನು ಪ್ರತಿ ವರ್ಷವೂ ಅವರ ಕಟ್ಕೊಡ್ತಾರೆ ನನಗೆ. ಹಿಂಗಾಗಿ ಅಂದ್ರೆ ಫಿಟ್ ಕಟ್ತಾರಲ್ಲ ನನಗೆ ಅದು ಲೂಸ್ ಹಾಕೋದ್ರಿ ಕಟ್ಟಾಕೈತೆ ನಾಗೋಲನ್ನ. ಇವ್ರ ಕಡೆದ ಕಟ್ಸ್ಕೊತೀನಿ ರೀ ನಾನು. ಕೊಡ ಎಲ್ಲ ಅಂದ್ರೆ ತುಂಬಿನದ್ರು ನೀರು. ಹಿಂಗಾಗಿ ಅದು ಅಳಿಗಡ್ಸಕತ್ರ ಅದು ನೀರು ಬೀಳ್ತಾವಂದು ಹಿಂಗೆ ನಾ ಹಿಡ್ದಿನ ಒಂದು ಸೈಡ್ ಕೋಲದು ರೀ. ಇವ್ರು ಕಟ್ಕೊಟ್ರೆ ಮಾತ್ರ ನೋಡ್ರಿ. ಅಂದ್ರೆ ಎರಡೂ ಬ್ಯಾಲೆನ್ಸ್ ಇರ್ಬೇಕು ಅಚ್ಚಿಕ್ಕಂತಂದು ಹಿಂಗೆ ಹಿಡಿದು ಅದಷ್ಟು ಕಟ್ಸ್ಕೊಂಡು ಇನ್ನು ಅದ್ರದ್ದು ರೆಡಿ ಮಾಡ್ಬೇಕಂತಂದು ಇದು ನೋಡ್ರಿ. ಆಲ್ಮೋಸ್ಟ್ ಡೆಕೋರೇಷನ್ ಅದು ಎಲ್ಲ ಮುಗಿಸಿರಿ ಇವ್ರು. ಎಷ್ಟು ತಮಗೆ ಎಷ್ಟು ಬರ್ತದೆ ಅಷ್ಟೆಲ್ಲ ಮಾಡಿರಿ ಮಾತ್ರ ರೀ. ಇನ್ನು ನಾ ಬಂದ ನಂತರ ಅಷ್ಟು ಲಕ್ಷ್ಮೀದಷ್ಟು ಎಲ್ಲ ರೆಡಿ ಮಾಡೋದು ನಾನು ಅದನ್ನಷ್ಟು ನೋಡ್ರಿ. ಈಗ ಈ ರೀತಿ ಆಗೈತೆ ರೀ. ಕೆಳಗೆ ಕುಣ್ಸಿನ ಏನು ಮಾಡೀನಿ ರೀ ಎಲ್ಲ ಫಸ್ಟೆಲ್ಲ ತಯಾರು ಮಾಡ್ಕೊಂಡೇನಿ ರೀ. ಆಮೇಲೆ ನೋಡಿರಿ ಫೋಟೋ ಪೂಜೆ ಮಾಡಿ ಆಮೇಲೆ ಸೈಡಕ್ಕೆ ನೋಡಿರಿ ವಿಘ್ನಹರ್ತನ ಮೊದಲು ಪೂಜೆ ಮಾಡ್ಬೇಕು. ಎಲ್ಲ ವಿಘ್ನಗಳು ದೂರ ಆಗ್ಲತ್ತಂದು ಫಸ್ಟಕ್ಕೆ ಒಂಚೂರು ಅಕ್ಕಿ ಕಾಳು ಅದು ಕೆಳಗೆ ಹಾಕಿ ಅರ್ಶಿನ ಕುಂಕುಮ ಅದು ಹಾಕಿ ಇಂಥ ವಿಘ್ನಹರ್ತನ ಪೂಜೆ ಮಾಡೀನಿ ನೋಡ್ರಿ ಇಲ್ಲಿ. ಅದು ಪೂಜೆ ಆದಂತ ನೋಡ್ರಿ ಸಮಯ ಅದು ಎಲ್ಲ ಇಟ್ಟಿನಿ ರೀ ಈ ಕಡೆ ಸೈಡ್. ಇದು ಸ್ತ್ರೀಯಿಂದ ಕೆಲಸ ನೋಡ್ರಿ. ಅದು ತೋರ್ಸಿನೋ ಇದು ತೋರ್ಸಿನ ತಂದು ನೋಡ್ರಿ ಇಲ್ಲೇ ಇದನ್ನಾಗಿ ಸಾಡಿ ಉಡ್ಸಿದಂತ ನೋಡ್ರಿ ಈ ರೀತಿ ಇದನ್ನಾಗ ಆಗಿತ್ರದ. ಅಂದರೂ ಅಷ್ಟು ಲಾಂಗ್ ಆತ್ರದ ಸಾಡಿ
ಹಿಂಗಾಗಿ ನಾ ಇನ್ನೊಂದು ಚೂರು ಎತ್ತರ ಐತೇನೋ ಟೇಬಲ್ಲ ಇಷ್ಟು ಇದನ್ನ ಸಾಲ್ತದೇನೋ ಅಂತಂದು ಹಿಂಗೆ ತಿಳ್ಕೊಂಡಿನಿ. ಆದ್ರೆ ಅದು ಆಗಲಿಲ್ಲ ರೀ. ಮತ್ತೇನು ಮಾಡೀನಿ ರೀ, ಮತ್ತು ವಾಪಸ್ ಒಳಗಿನ ಸೈಡ ನೀರಿಗೆ ಅದು ಹಿಂಗೆ ಚಕ್ಕೊಂದ ಬಿಚ್ಚಿ ಅದು ಮತ್ತು ರೆಡಿ ಮಾಡೀನಿ ನೋಡ್ರಿ. ಫೈನಲಿ ಹಿಂಗೆ ಕಾಣ್ಸತ್ತೈತೆ ರೀ. ಇವ್ರ ಹೂವಿನ ಮಾಲೆ ಅದು ತಂದಿರ್ರಿ, ಅದು ಭಾಳ ದೊಡ್ಡದಾಗತೈತೆ. ನಾನು ಸಣ್ಣದು ಮಾಡಿ ಕೊಡತ್ತೀರಿ ನೋಡ್ರಿ ಇಲ್ಲಿ. ಆಮೇಲೆ ಎಲ್ಲ ಉಡಕ್ಕಿ ಸಾಮಾನು ಜೋಡಣೆ ಎಲ್ಲ, ಆಮೇಲೆ ಇವರೆಲ್ಲ ದುಡ್ಡದು ಎಲ್ಲ ಕೆಳಗೆ ಪ್ಲೇಟ್ನಾಗ ಅದು ಹಚ್ಚೋದು ಮಾಡೋದು ಅವರೆಷ್ಟು ಭಾಳ ಹೆಲ್ಪ್ ಆಯ್ತು. ಮಾತ್ರ ಉಳ್ಕಾದ್ರೆ ಎಲ್ಲರೂ ಹೆಲ್ಪ್ ಮಾಡ್ಯಾರ ಮಾತ್ರ ರೀ. ಒಬ್ಬರು ಖಾಲಿ ಕೂತಾರ ಅನ್ನೋದು ಹಿಂಗೇನಿಲ್ಲ ರೀ. ನೋಡ್ಬೋದು ನೀವು, ಅಂಗಡಿ ದೊಡ್ಡದತ್ತು ರೀ. ಇಲ್ಲ ನಂಗಿಲ್ಲ ಆದ್ರೇನಿಲ್ಲ ರೀ, ಸಾಮಾನುಗಳು ಭಾಳ ಆಕಾವ. ಹಿಂಗಾಗಿ ಅದು ಪೂಜೆ ಮಾಡ್ಬೇಕಾರೆ ಹಿಂಗೆ ಇಟ್ಟಕ್ರಿ ಇದನ್ನ ಅನ್ಸಾತದ ರೀ. ಅಂದ್ರೆ ದೊಡ್ಡದು ಪಸಂದ ದೊಡ್ಡದ್ರಿ, ಅದೇನು ಸಣ್ಣದಂತೂ ಇಲ್ಲ ರೀ. ನಮ್ಮ ಜೀವನದಾಗಿಂದ ಈ ನಮ್ಮ ಅಂಗಡಿ ಬಂದಾಗಿಂದ ಮಾತ್ರ ನಮಗೆ ಭಾಳ ಇದನ್ನಾಗೈತಿ ಮಾತ್ರ ರೀ. ಎಷ್ಟು ಹೇಳಿದಷ್ಟು ಕಮ್ಮಿ ಐತ್ರಿ. ಕಷ್ಟಕಾಲ ನಮ್ಗೆ ಹೆಲ್ಪ್ ಆಗಿದ್ದಂದ್ರೆ ಇದೆ ರೀ. ಯಾರೂ ಆಗಲಿಲ್ಲ ಆದ್ರೆ ಏನಿಲ್ಲ ರೀ. ನಮ್ಮ ಅಂಗಡಿ ಮಾತ್ರ ನಮಗೆ ಎಂದೂ ಕೈ ಬಿಟ್ಟಿಲ್ಲ ನಮ್ಗೆ ರೀ. ಕೈ ಬಿಟ್ಟಿಲ್ಲ ಅನ್ನೋಕ್ಕಿಂತನೂ ರೀ ಮೇನ್ ಇವ್ರ ಶ್ರದ್ಧೆ ಭಕ್ತಿ ಭಾಳ ಐತ್ರಿ ಕೆಲಸದ ಮೇಲೆ. ಬೇಕಾದಷ್ಟು ಟೈಮ್ ಆಗಲ್ಲ ರೀ. ನಾನಂತೂ ಯಾರ್ಯಾರು ಕಸ್ಟಮರ್ ಬಂದ್ರೂ ಅಂದ್ರೆ ಬಿಟ್ಟು ಕೊಡಂಗಿಲ್ಲ. ಊಟದ ಟೈಮ್ ಆದ್ರೂ ರೀ ನಾ ಅಂತೇನೆ ರೀ, ಊಟದ ವಿಚಾರ ಮಾಡ್ಲಾದನಿಲ್ಲ ರೀ. ಕಸ್ಟಮರ್ನ ಇದು ಮಾಡ್ಕೋತಾರೆ ಮಾತ್ರ ರೀ. ಅಲಾಯ್ಮೆಂಟ್ ಸೆಂಟರ್ ಐತೆ ನಮ್ದು ಗ್ಯಾರೇಜ್, ಆಮೇಲೆ ಅಲಾಯ್ಮೆಂಟ್ ಸೆಂಟರ್ ಐತೆ ರೀ. ಇಲ್ಲಿ ಅಲಾಯ್ಮೆಂಟ್ ಸೆಂಟರ್ ಐತೆ ರೀ. ನನಗೂ ಪಕ್ಕ ಅಷ್ಟೇನು ಗೊತ್ತಾಗಂಗಿಲ್ಲ ರೀ. ಇವ್ರನ್ನ ಕೇಳೆಲ್ಲ ಹೇಳ್ಬೇಕಾಗತ್ತೆ ರೀ. ನೋಡಿರಿ ಕೆಳಗೆ ಕೂತು ಇವರೆಲ್ಲ ಸಜ್ಜು ಮಾಡಿ ಕೊಡಾತಿರು. ನಾನು ಅವಷ್ಟೆಲ್ಲ ಕೆಳಗಿಂದಷ್ಟೆಲ್ಲ ಅಲ್ಲಿದೆಲ್ಲ ಸ್ವಚ್ಛ ಮಾಡ್ಕೊಂಡೆ. ಇನ್ನು ಇಲ್ಲಿ ಇದಷ್ಟು ಲಕ್ಷ್ಮಿ ಮುಂದಷ್ಟು ಇಲ್ಲಿ ರಂಗೋಲಿ ಹಾಕಿ ಆಮೇಲೆ ಹೊರಗಷ್ಟು ಹಾಕ್ಬೇಕಂದ ಫಸ್ಟ್ ಇಲ್ಲಿದೆಲ್ಲ ರೆಡಿ ಮಾಡ್ಕೊತೇನೆ ರೀ. ರಂಗೋಲಿ ಹಾಕಿ ಮಾಡಿ ಎಲ್ಲ ಅಂದ್ರೆ ಸಾಯಂಕಾಲ 7 ಗಂಟೆಯಿಂದ ಇದನ್ನ ಮೂರ್ತೈತೆ ತಂದಿರಿ ಸ್ವಾಮಿಗಳ ಬರ್ತಂದು ತಂದಿರಿ. ನೀವೆಲ್ಲ ಸಜ್ಜು ಮಾಡಿ ಇಟ್ಕೊರ್ತಂದೆ. ನಾನು ಹಿಂಗಾಗಿ ನೋಡಿರಿ ಇದು ಲಕ್ಷ್ಮೀ ಮುಂದೆ ರಂಗೋಲಿ ಹಾಕಿ ಇನ್ನು ಹೊರಗೆ ಹಾಕತ್ತೇನೆ ನೋಡಿರಿ. ಅಂಗಡಿ ಹೊರಗೆ ಪ್ರತಿ ವರ್ಷದ ಹೊಡೆದು ಹಾಕ್ತಾನೆ ರೀ. ಸ್ನೇಹ ಏನು ಮಾಡಿಡ್ರಿ, ನೀ ಅಲ್ಲಿ ಹಾಕೋಗಿ ಮಮ್ಮಿ, ನಾ ಇಲ್ಲಿ ಮನೆ ಮುಂದೆಲ್ಲ ರೆಡಿ ಮಾಡಿ ಬರ್ತಂತಂದು. ಹಿಂಗಾಗಿ ಸ್ನೇಹ ಏನು ಬರ್ಲಾಗಿಡ್ರಿ, ಆಕೆ ಮನೆ ತೇಕನ ರಂಗೋಲಿ ಹಾಕೋದು ಆಮೇಲೆ ರೆಡಿಯಾಗಿ ಬರೋದೆಲ್ಲ ಹಿಂಗೆ ಮಾಡತ್ತಿಲ್ರಿ. ಹಿಂಗಾಗಿ ಸ್ನೇಹ ಇಲ್ಲಿ ಕಾಣಿಸೋಳ ನಿಮಗೆ ರೀ. ಇದು ಆಲ್ಮೋಸ್ಟ್ ವಿಡಿಯೋ ಏನಾಗತ್ತೆ ರೀ. ಎಲ್ಲ ಹುಡುಗರು ನೋಡ್ರಿ ಇಲ್ಲಿ ನಿಂತವ್ರೆಲ್ಲ ಹುಡುಗರು ಸ್ತ್ರೀನ ದೋಸ್ತರದೆಲ್ಲ ಮಾಡಿದ ರೀ. ಒಮ್ಮೆ ಹಿಂಗೆ ಅಡ್ಡ ಕ್ಯಾಮ್ರಾ ಹಿಡಿದು ಮಾಡಿದ್ರಿ, ಒಮ್ಮೆ ಹಿಂಗೆ ಸೀದಾ ಹಿಡಿದು ಮಾಡಿದೈತೆ ರೀ. ಒಂಚೂರು ವಿಡಿಯೋ ಅಡ್ಜಸ್ಟ್ ಮಾಡ್ಕೋರಿ, ಶೇಕು ಆಗತ್ತೈತೆ ರೀ. ಹಿಂಗಾಗಿ ಮುಂದಾಗೈತೆ ರೀ, ಈಗೇನಿಲ್ಲ ರೀ. ಆದ್ರೆ ರಂಗೋಲಿದು ಹಾಕಿ ಮಾಡಿ ತಯಾರ ಮಾಡಿ ಇದನ್ನ ಆಗ್ಬೇಕಾರೆ ಸಂಜೆನ ಆಗೈತೆ ರೀ ಆಲ್ಮೋಸ್ಟ್. ಅಷ್ಟು ಇವಾಗ 3:30 ಅದು ಅಂದ್ರೆ ಅಂಗಡಿಗೆ ಹೋಗಿನಿ ರೀ. 3:30ರಿಂದ ಕರೆಕ್ಟ್ 6:30 ತನಕ ಏನೋ ಬಹುಶಃ ಇದನ್ನ ಆಗೈತೆ ರೀ. ಅದು ರೆಡಿ ಮಾಡೋದು ಆಗೈತೆ. ರೆಡಿ ಮಾಡೋದು ಆಮೇಲೆ ಹೆಣ್ಮಕ್ಳಿಗೆ ಮಂಗಳಾರತಿ ಹೇಳೋದು ಇದನ್ನೆಲ್ಲ ಫಸ್ಟ್ ಮೊದಲು ಮಾಡ್ಕೊಂಡೀನಿ ರೀ. ಎಷ್ಟು ಬೇಗ ಮಾಡ್ಕೊಂಡಷ್ಟು ಕಮ್ಮಿನ ಅನ್ಸುತ್ತೆ. ಆ ದಿನ ಟೈಮ ಸಾಲೋದಿಲ್ಲ ರೀ ಅಂಗಡಿ ಪೂಜೆ ದಿನ ರೀ. ರೆಡಿ ಆಗಾಕ ಮನೆ ಕಡೆ ಬಂದೀನಿ ರೀ. ಫೈನಲಿ ಅಂಗಡಿಯೆಲ್ಲ ಪೂಜೆ ಎಲ್ಲ ಜೋಡಣೆ ಮಾಡೀನಿ ರೀ. ಇನ್ನು ರೆಡಿಯಾಗಿ ಹೋಗ್ಬೇಕಂತ ಬಂದೀನಿ ರೀ. ಆಲ್ಮೋಸ್ಟ್ ಟೈಮ್ 6:10 ಆಗೈತೆ ರೀ. ರೆಡಿ ಆಗೇನು ನೋಡಿರಿ. ಸ್ವಾಮಿಗಳು ಬಂದಾರ್ತಾರೆ ರೀ. ಇನ್ನು ಪಟ್ನ ಹೋಗ್ತೇನೆ ಅಷ್ಟೇ ಪೂಜೆ ಮುಗಿಸ್ಕೊಂಡ. ಎಷ್ಟು ಹಾಕೋದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋಕೆ ಟ್ರೈ ಮಾಡೀನಿ ರೀ. ಯಾಕಂದ್ರೆ ವಿಡಿಯೋ ಮಾಡೋರು ಯಾರೂ ಇಲ್ಲ ರೀ, ಆಮೇಲೆ ರೆಡಿ ಮಾಡೋರು ಯಾರೂ ಇಲ್ಲ ರೀ. ಅಲ್ಲೆಲ್ಲ ತಯಾರು ಮಾಡ್ಬೇಕಾರೆ ಅದಕ್ಕೆ ನಾನು ರೀ ಒಂದೊಂದು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡೀನಿ ರೀ. ಒಂದೊಂದು ಮಾಡೋಕ್ಕಾಗಿಲ್ಲ ರೀ. ಎಷ್ಟು ಆಗೈತೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡೀನಿ ರೀ. ಬರ್ರಿ ಹೋಗೋಣ ಅಂಗಡಿ ಕಡೆ ರೀ. ರೆಡಿಯಾಗಿ ಹೋಗೇನಿ ರೀ. ಫೈನಲಿ ನೋಡಿರಿ ಇದು ಹೊರಗಿನ ರಂಗೋಲಿ ರೀ. ಹೆಂಗೆ ಅನ್ಸೈತೆ ಅನ್ನೋದು ಹೇಳ್ರಿ. ಬಿಟ್ಟೇನು ರೀ ಭಾಳ ದಿನ ರಂಗೋಲಿ ಹಾಕೋದು ರೀ. ಕೈ ಹೊಳ್ಳಂಗಿಲ್ಲ ರೀ, ಅಂದರೂ ಹಾಕೇನಿ ರೀ. ನೋಡ್ಬೋದು ನೀವು. ಫಸ್ಟ್ ಅದು ರಂಗೋಲಿ ಅದು ಅದ್ರ ಭಾಳ ರಂಗೋಲಿ ಮೆಹಂದಿ ಅದು ಎಲ್ಲ ಇದನ್ನ ಮಾಡ್ತೀನಿ ರೀ. ಆದರೆ ಈಗ ಕೈ ಹೊಳ್ಳಂಗಿಲ್ಲ ಅಷ್ಟೊಂದೇನು ರೀ. ಹೆಂಗಾಗೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ. ನೋಡ್ರಿ ಪೂಜೆ ಅದು ಎಲ್ಲ ರೆಡಿ ಮಾಡಿ ಹೋಗಿನಿ ರೀ. ನಾ ಮನೆಗೆ ಏನು ಸ್ವಾಮಿಗಳು ಬರೋದು ಒಂದೇ ವೇಟ್ ಮಾಡತ್ತಿದ್ದು ರೀ. ನೋಡ್ರಿ ಇಲ್ಲಿ ಇದು ಒಳಗಿನ ಪೂಜೆನೂ ಎಲ್ಲ ರೆಡಿ ಆಗೈತೆ ನೋಡಿರಿ. ಹಣ್ಣು ಹಂಪಲ ಆಮೇಲೆ ಫರಾಳದ ಎಲ್ಲ A to Z ತೆಂಗಿನಕಾಯಿ ಹಿಡ್ಕೊಂಡು ಉದ್ದಿನ ಕಡ್ಡಿ ಕರ್ಪೂರ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿನಿ ರೀ. ನೋಡಿರಿ ಈ ರೀತಿ ನಮ್ಮ ಲಕ್ಷ್ಮಿ ಕಾಣಿಸತ್ತಾಳೆ ರೀ. ಹೆಂಗೆ ಕಾಣಿಸತ್ತಾಳ ಅನ್ನೋದು ಹೇಳಿ ಕಮೆಂಟ್ ಮಾಡಿ. ಹೆಂಗೆ ಸಾಡಿ ಅದು ಉಡ್ಸೋದಕ್ಕೆ ಕರೆಕ್ಟ್ ಆಗೈತೆ ಇಲ್ಲ ಅದನ್ನೂ ಹೇಳ್ರಿ ನಾ ಅಂತೀನಿ ರೀ. ನೀವು ಯಾವ ಊರಿಂದ ನೋಡತ್ತೀರಿ ಅನ್ನೋದು ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ. ಸ್ವಾಮಿಗಳು ಬಣ್ಣಂತ ನೋಡಿರಿ ಮಂಗಳಾರತಿ ಸ್ಟಾರ್ಟ್ ಮಾಡಿರಿ. ಸಜ್ಜನ ಸಂಗ ಕರ್ಣ ಕೃಪಾಂಗ
ಪೂಜೆ ಆದ ನಂತರ ನೋಡಿರಿ ಹುಡುಗರು ಪಟಾಕ್ಷಿ ಹಾರಿಸೋದು ಆಮೇಲೆ ಸುರ್ಸುರಿ ಬತ್ತಿ ಹಾರಿಸೋದು ಅವ್ರಿಗೊಂದು ರೀತಿ ಖುಷಿನ ಅನಿಸ್ಬೋದು ರೀ. ನೋಡ್ರಿ ಇಲ್ಲಿ ಪಟಾಕ್ಷಿ ಜೋರದ್ದು ಮಾತ್ರ ರೀ ಹಾರಿಸೋದು ಇದು ಮಾಡೋದು ಹುಡುಗರು. ನನಗೆ ಆಮೇಲೆ ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ ರೀ. ಇಷ್ಟ ಮಾಡೇನಿ ರೀ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ. ಗಂಟು ಕಸ್ಮಟ ಬಾಯ್ ಬಾಯ್.